ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ಈಗಾಗಲೇ ನೋಟಿಫಿಕೇಶನ್ ಹೊರಬಿದ್ದಿರುವಂತ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದಿಷ್ಟು ಎಕ್ಸಾಮಿನೇಷನ್ಸ್ ಯಾವ ತರ ಇರುತ್ತೆ, ಅದಕ್ಕೆ ಯಾವೆಲ್ಲ ಬುಕ್ಗಳನ್ನ ರೆಫರ್ ಮಾಡಬೇಕು, ಯಾವ ಬುಕ್ ಅನ್ನ ಓದಿದ್ರೆ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಏನು ಅನ್ನೋದನ್ನ ಡೀಟೇಲ್ಸ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕೊನೆ ತನಕ ನೋಡಿ, ಖಂಡಿತ ಯೂಸ್ಫುಲ್ ಇದೆ. ಮೊದಲನೇದಾಗಿ ನಾವು ಎಕ್ಸಾಮಿನೇಷನ್ಸ್ ಯಾವ ತರ ನಡೆಯುತ್ತೆ ಅಂತ ನೋಡೋದಾದ್ರೆ, ಇದರಲ್ಲಿ 2 ಪೇಪರ್ ಅನ್ನ ಒಳಗೊಂಡಿದೆ, ಪೇಪರ್ 1 ಮತ್ತೆ ಪೇಪರ್ 2. ಪೇಪರ್ 1 ಸಂಪೂರ್ಣವಾಗಿ GS ಪೇಪರ್ ಆಗಿದೆ. ಇದು ಎಲ್ಲಾ ಸಬ್ಜೆಕ್ಟ್ ಗಳನ್ನ ಒಳಗೊಂಡಿರುವಂತ ಪೇಪರ್ ಆಗಿರುತ್ತೆ. ಇನ್ನ ಒಂದು ಇದು ಅಬ್ಜೆಕ್ಟಿವ್ ಟೈಪಿನ ಎಕ್ಸಾಮಿನೇಷನ್ಸ್, ಪೇಪರ್ 1 ಆಗಿರ್ಬೋದು ಅಥವಾ ಪೇಪರ್ 2 ಆಗಿರ್ಬೋದು. ಇಲ್ಲಿ ನೆಗೆಟಿವ್ ಕೂಡ ಇದೆ. ನೀವೇನಾದ್ರೂ ಒಂದು ಕ್ವಶನ್ಸ್ ಅನ್ನ ತಪ್ಪು ಮಾಡಿದ್ರಿ ಅಂದ್ರೆ 0.25 ಇಷ್ಟು ಮಾರ್ಕ್ಸ್ ಕಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೆಗೆಟಿವ್ ಇರೋದ್ರಿಂದ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇನ್ನ GS ಪೇಪರ್ ಇದು 12th ಬೇಸ್ ಮೇಲೆ ಕರೆದಿರುವಂತ ಎಕ್ಸಾಮಿನೇಷನ್ ಆಗಿರೋದ್ರಿಂದ, ಆದ್ರೆ ಕಾಂಪಿಟೇಷನ್ಸ್ ಲೆವೆಲ್ ಟಫ್ ಆಗೋದ್ರಿಂದ ಕ್ವಶನ್ ಪೇಪರ್ ಕೂಡ ಟಫ್ ಬರುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಯಾವೆಲ್ಲ ಸಬ್ಜೆಕ್ಟ್ ಗಳನ್ನ ಒಳಗೊಂಡಿದೆ ಈ GS 1 ಪೇಪರ್ ಅಂತಂದ್ರೆ, ಪೊಲಿಟಿಯನ್ನ ಒಳಗೊಂಡಿದೆ, ಎಕನಾಮಿ ಇದೆ, ಜಿಯೋಗ್ರಫಿ ಇದೆ, ಹಿಸ್ಟ್ರಿ ಇದೆ, ಹಾಗೇನೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಾಗೆ ಸೈನ್ಸ್ ಕೂಡ ಬರುತ್ತೆ, ಸಾಮಾನ್ಯ ವಿಜ್ಞಾನ ಕೂಡ ಬರುತ್ತೆ. ಇಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಾಗೆ ಸ್ಪೆಸಿಫಿಕ್ ಆಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ನೀವು ಸ್ವಲ್ಪ ಓದ್ಕೋಬೇಕಾಗತ್ತೆ. ಅದು ಎಲ್ಲ ಯಾವೆಲ್ಲ ಬುಕ್ಗಳನ್ನ ರೆಫರ್ ಮಾಡಬೇಕು ಅಂತ ನಾವು ನೋಡ್ತಾ ಹೋಗೋಣ. ಇನ್ನ ಪೇಪರ್ 2 ಅಲ್ಲಿ ನೋಡೋದಾದ್ರೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ನಾಲೆಜ್ ಅನ್ನ ಒಳಗೊಂಡಿರುವಂತ ಪೇಪರ್ ಆಗಿರುತ್ತೆ. ಹಾಗೇನೆ ಇವೆರಡೂ ಪೇಪರ್ ಅಲ್ಲೂ ಕೂಡ ಪ್ರತಿಯೊಂದು ಪೇಪರ್ಗೂ 35+ ನೀವು ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳೇಬೇಕು. ಅದಕ್ಕಿಂತ ಜಾಸ್ತಿ ತಗೊಂಡಾಗ ನೀವು ಮೆರಿಟ್ ಅಲ್ಲಿ ಬರ್ತಾ ಹೋಗ್ತೀರಾ. ಬಟ್ ಅದಕ್ಕಿಂತ ಕಮ್ಮಿ ತೆಗೆದುಕೊಂಡ್ರಿ ಅಂತಂದ್ರೆ ನೀವು ಕಾಂಪಿಟೇಷನ್ ಅನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಎರಡೂ ಪೇಪರ್ ಕೂಡ 35+ ಇರಲೇಬೇಕು. ಒಂದರಲ್ಲಿ 35+ ಇದ್ದು ಒಂದರಲ್ಲಿ ಕಮ್ಮಿ ಇದ್ರೆ ನಡೆಯಲ್ಲ. ಸೊ ಎರಡೂ ಪೇಪರ್ಗೂ ನಾವೇನ್ ಮಾಡ್ಬೇಕಾಗತ್ತೆ, ಬ್ಯಾಲೆನ್ಸ್ ಅನ್ನ ಮಾಡ್ತಾ ಹೋಗ್ಬೇಕಾಗತ್ತೆ, ಇಂಪಾರ್ಟೆನ್ಸ್ ಅನ್ನ ಕೊಡ್ಲೇಬೇಕಾಗತ್ತೆ. ಹಾಗಾದ್ರೆ ಪೇಪರ್ 1ಗೆ ಸಂಬಂಧಪಟ್ಟಾಗೆ ಯಾವೆಲ್ಲ ಬುಕ್ಗಳನ್ನ ನಾವು ನೋಡ್ಬೋದು, ಓದ್ಕೋಬಹುದು ಅಂತ ಹೇಳಿದ್ರೆ, ಪೊಲಿಟಿ ಕೊಟ್ಟಿದ್ದಾರೆ. ಇಲ್ಲಿ ಭಾರತೀಯ ಸಂವಿಧಾನದ ಬಗ್ಗೆ ಇನ್ಫಾರ್ಮೇಶನ್ಸ್ ಅನ್ನ ನಮಗೆ ಸಿಲೆಬಸ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಭಾರತೀಯ ಸಂವಿಧಾನದ ಬಗ್ಗೆ ನಾವು ಓದ್ಕೋಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಬುಕ್ ಅನ್ನ ರೆಫರ್ ಮಾಡಬಹುದು ಅಂತಂದ್ರೆ, ನೀವು ಹೈಸ್ಕೂಲ್ ಬುಕ್ಗಳಲ್ಲಿ 8th 9th 10th ಬುಕ್ಗಳಲ್ಲಿ ಕೆಲವೊಂದಿಷ್ಟು ಸ್ವಲ್ಪ ಬೇಸಿಕ್ ಆಗಿರುವಂತ ಇನ್ಫಾರ್ಮೇಶನ್ಸ್ ಇದೆ. ಸೊ ಅವನ್ನ ಹುಡುಕೊಂಡು ಓದ್ಕೊಂಡ್ರೆ ಬೆಟರ್. ಅದನ್ನು ಹುಡುಕೊಂಡು ಓದ್ಲಿಕ್ಕೆ ನಂಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ, ನೀವೇನಾದ್ರೂ ಡಿಗ್ರಿ ಓದಿದ್ರಿ ಅಂತ ಹೇಳಿದ್ರೆ, ಡಿಗ್ರಿ ಯಾವುದೋ ಒಂದು ಸೆಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಭಾರತ ಸಂವಿಧಾನದಕ್ಕೆ ಸಂಬಂಧಪಟ್ಟಾಗೆ ಒಂದು ಸೆಮ್ ಅಲ್ಲಿ ಯಾವುದೋ ಒಂದು ಸೆಮ್ ಅಲ್ಲಿ ನೀವು ಓದಿರ್ತೀರಾ. ಸೊ ಆ ಬುಕ್ ಅನ್ನ ತೆಗೆದುಕೊಳ್ಳಿ. ಸೊ ಆ ಬುಕ್ ಅಲ್ಲಿ ಸಂಪೂರ್ಣವಾಗಿ ಬೇಸಿಕ್ ಆಗಿರುವಂತ ಇನ್ಫಾರ್ಮೇಶನ್ಸ್ ಕವರ್ ಆಗಿದೆ, ಅದನ್ನ ಒಂದ್ಸರಿ ಓದ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ PS ಗಂಗಾಧರ್ ಅವರು ಈ ಬುಕ್ ಅನ್ನ ಓದ್ಕೊಂಡ್ರೆ ಸಾಕಾಗತ್ತೆ. ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಇವನ್ನೆಲ್ಲವನ್ನು ಕೂಡ ರೆಫರ್ ಮಾಡಿದ್ರಿ ಅಂತಂದ್ರೆ ಹೆಲ್ಪ್ ಆಗುವಂಥದ್ದು ಯಾವುದಕ್ಕೆ, ಪೊಲಿಟಿಗೆ ಸಂಬಂಧಪಟ್ಟಾಗೆ. ಇನ್ನ ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ ನಿಮ್ಗೆ ತುಂಬಾನೇ ಇನ್ಫಾರ್ಮೇಶನ್ಸ್ ಅನ್ನ ಒಳಗೊಂಡಿರುವಂತವು ಅಂದ್ರೆ DSRT ಬುಕ್ಗಳು. ಈ DSRT ಬುಕ್ಗಳನ್ನ 6th ಇಂದ 12th ವರೆಗಿನ DSRT ಬುಕ್ಗಳನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು. ಅದರಲ್ಲೂ ಸ್ಪೆಸಿಫಿಕ್ ಆಗಿ 7th ಸ್ಟ್ಯಾಂಡರ್ಡ್ ಇಂದ ಮುಂದೆ ಇರುವಂತ ಎಲ್ಲಾ ಬುಕ್ಗಳು ತುಂಬಾನೇ ಚೆನ್ನಾಗಿದ್ದಾವೆ. ಹಾಗೇನೆ ಹೈಸ್ಕೂಲ್ ಅಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತ ಇನ್ಫಾರ್ಮೇಶನ್ಸ್ ಒಂದು ಇನ್ಫಾರ್ಮೇಶನ್ ಅನ್ನ ಒಳಗೊಂಡಿದೆ. ಸೊ ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುವಂತದ್ದು ಯಾವುದಕ್ಕೆ, ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ. ಇನ್ನ ಅದ್ರ ಜೊತೆಗೆ ನೀವು ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ಬುಕ್ ಅನ್ನ ತೆಗೆದುಕೊಳ್ಬಹುದು. ಯಾವ್ದಾದ್ರು ಮಾರ್ಕೆಟ್ ಅಲ್ಲಿ ಸಾಕಷ್ಟು ಇದಾವೆ. ಮಂಜುನಾಥ್ ಸರ್ ಅವರ ಬುಕ್ ಇದೆ, KM ಸುರೇಶ್ ಅವರ ಬುಕ್ ಇದೆ. ಸೊ ಯಾವ್ದು ಬೇಕಾದ್ರೂ ನೀವು ರೆಫರ್ ಮಾಡಬಹುದು. ರೆಫರೆನ್ಸ್ಗೋಸ್ಕರ ಯಾವ್ದಾದ್ರು ಒಂದು ಬುಕ್ ಅನ್ನ ರೆಫರ್ ಮಾಡಿ. ಬಟ್ ಬೇಸಿಕ್ ಆಗಿ ನೀವು DSRT ಬುಕ್ಗಳನ್ನ ಪಿನ್ ಟು ಪಿನ್ 6th ಇಂದ 12th ವರೆಗಿನ DSRT ಬುಕ್ ಅನ್ನ ಕಂಪ್ಲೀಟ್ ಆಗಿ ಓದ್ಲೇಬೇಕು. ಯಾವುದಕ್ಕೆ, ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ. ಇನ್ನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಭಾರತದ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಸಂಪೂರ್ಣವಾಗಿ ಸ್ಟಡಿ ಮಾಡ್ತಾ ಹೋಗ್ಬೇಕು. ಅದಕ್ಕೂ ಕೂಡ ಅಷ್ಟೇ ನಿಮ್ಗೆ DSRT ಬುಕ್ಗಳು ತುಂಬಾ ಹೆಲ್ಪ್ ಆಗುತ್ತೆ. 6th ಇಂದ 12th ವರೆಗಿನ ಸಂಪೂರ್ಣವಾದಂತ ಇನ್ಫಾರ್ಮೇಶನ್ ಅನ್ನ ಒಳಗೊಂಡಿರುವಂತದ್ದು DSRT ಬುಕ್ಗಳು. ಸೊ ಈ DSRT ಬುಕ್ಗಳನ್ನ ಓದ್ಕೋಬೇಕು. ಇದ್ರ ಜೊತೆಗೆ ನಿಮ್ಗೆ ಯಾವ್ದಾದ್ರು ಒಂದು ರೆಫರೆನ್ಸ್ ಆಗಿ ಬುಕ್ ಅನ್ನ ತೆಗೆದುಕೊಳ್ಬಹುದು. ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸಿಗ್ತವೆ ನಿಮ್ಗೆ. KM ಸುರೇಶ್ ಅವರ ಬುಕ್ ತುಂಬಾ ಚೆನ್ನಾಗಿದೆ. ಸೊ ನೀವು ಅದನ್ನ ನೋಡ್ಕೋಬಹುದು. ಇನ್ನ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಾಗೆ ಅಲ್ಲಿ ಕೂಡ ನಿಮ್ಗೆ ರೀಸನಿಂಗ್ ಅಲ್ಲಿ ಸ್ವಲ್ಪ ಕ್ವಶನ್ಸ್ ಗಳು ಬರುವಂತ ಸಾಧ್ಯತೆ ಇದೆ. ಮಧ್ಯದಲ್ಲಿ GS ಪೇಪರ್ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರತ್ತೆ. ಮಧ್ಯದಲ್ಲಿ ಒಂದಿಷ್ಟು ಕ್ವಶನ್ಸ್ ಗಳು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಾಗೆ ಬರ್ತಾ ಇರತ್ತೆ.
ಸೊ ಅಲ್ಲಿ ಮ್ಯಾಥಮೆಟಿಕ್ಸ್ ಮೇಲೆ ಸಂಬಂಧಪಟ್ಟಿರುವಂಥದ್ದು ಇರ್ತವೆ, ಅಂದ್ರೆ ಕೆಲಸಗಳಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಅಥವಾ ರೈಲ್ವಿನ ಒಂದಿಷ್ಟು ಕ್ವಶನ್ಸ್ಗಳು ಬಂದಿರುವಂಥದ್ದು, ಈ ತರದ ಕ್ವಶನ್ಸ್ಗಳು ಬಂದಿರತ್ತೆ. ಸೊ ಅವಕ್ಕೆ ನಿಮ್ಗೆ ಬೆಸ್ಟ್ ಅಂತಂದ್ರೆ ಬುಲ್ಬುಲೆ ಬುಕ್ ತುಂಬಾ ಚೆನ್ನಾಗಿದೆ ಬೇಸಿಕ್ ಆಗಿ. ಸೊ ಈ ಬುಕ್ ಅನ್ನ ನೀವು ಓದ್ಕೊಂಡ್ರೆ ಸಂಪೂರ್ಣವಾಗಿ ಅದನ್ನ ಒಂದ್ಸರಿ ಮುಗಿಸ್ಕೊಂಡ್ರಿ ಅಂದ್ರೆ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಅದು ಸಾಕಾಗತ್ತೆ. ಅಥವಾ ಆ ಬುಕ್ ಇಲ್ಲ, ನನ್ನ ಹತ್ರ ಇನ್ನೊಂದು ಮಂಜುನಾಥ್ ಸರ್ ಅವರ ಬುಕ್ ಇದೆ, ಸೊ ಅದನ್ನ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ಎರಡೂ ಬುಕ್ ತುಂಬಾ ಚೆನ್ನಾಗಿರುವಂತದ್ದು. ಯಾವ ಬುಕ್ ಬೇಕಾದ್ರೂ ಯಾವ್ದಾದ್ರು ಒಂದನ್ನ ರೆಫರ್ ಮಾಡಿದ್ರೆ ಸಾಕಾಗತ್ತೆ. ನಿಮ್ಮ ಹತ್ರ ಯಾವ್ದಿರುತ್ತೋ ಸೊ ನೋಡ್ಕೊಳ್ಳಿ, ಅದನ್ನ ರೆಫರ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಯಾವ ಎಕ್ಸಾಮಿಂದ ಆದ್ರೂ ಆಗಿರ್ಬೋದು, ಅದರಲ್ಲಿ ಓಲ್ಡ್ ಕ್ವಶನ್ ಪೇಪರ್ಗಳು ಸಿಗ್ತಾವಲ್ವಾ, ಸೊ ಆ ಮೆಂಟಲ್ ಎಬಿಲಿಟಿಗೆ ಅಂದ್ರೆ ರೈಲ್ವೆಗೆ ಸಂಬಂಧಪಟ್ಟಿರುವಂತ ಕ್ವಶನ್ಸ್ಗಳು, ಕೆಲಸಕ್ಕೆ ಸಂಬಂಧಪಟ್ಟಿರುವಂತ ಕ್ವಶನ್ಸ್ಗಳು, ಈ ತರದ ಕ್ವಶನ್ಸ್ಗಳು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಸಿಕ್ಕಿರತ್ತೆ. ಸೊ ಅವೆಲ್ಲವನ್ನು ಕೂಡ ಬಿಡಿಸ್ತಾ ಹೋದ್ರಿ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನ ಸೈನ್ಸಿಗೆ ಸಂಬಂಧಪಟ್ಟಾಗೆ ಸೈನ್ಸಿನ ಸಂಪೂರ್ಣವಾದಂತ ಮಾಹಿತಿಯನ್ನ ಕವರ್ ಮಾಡುವಂತದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿರುವಂತ ಬುಕ್ ಅಂತಂದ್ರೆ 4G ಸೈನ್ಸ್ ಟೆಕ್ನಾಲಜಿ ಅನ್ನುವಂತ ಬುಕ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ಎಲ್ಲಾ ಇನ್ಫಾರ್ಮೇಶನ್ ಒಳಗೊಂಡಿದೆ. ಸೊ ಇದನ್ನ ನೋಡ್ಕೋಬಹುದು. ಇನ್ನ ಬೇಸಿಕ್ ನಾಲೆಜ್ ಆಗಿ ನೀವು DSRT ಬುಕ್ಗಳಿಗೆ ಹೋಗುವಂತದ್ದು ಬೆಟರ್. ಇದರಲ್ಲಿ ಹೈಸ್ಕೂಲ್ ಬುಕ್ಗಳು ತುಂಬಾ ಚೆನ್ನಾಗಿದಾವೆ, DSRT ಬುಕ್ಗಳು. ಸೊ ಅವನ್ನ ಓದ್ಕೊಂಡ್ರೆ ಸಾಕಾಗತ್ತೆ. ನಿಮ್ಗೆ DSRT ಬುಕ್ಗಳು ಎಲ್ಲವೂ ಕೂಡ ನಮಗೆ ಕೈಯಲ್ಲಿ ಸಿಗ್ತಾ ಇಲ್ಲ ಅಂತಂದ್ರೆ SME ಗೋಲ್ಡ್ ಅಂತ ಬುಕ್ ಸಿಗತ್ತೆ. ಸೊ ಇದು ಸೈನ್ಸಿಗೆ ಸಂಬಂಧಪಟ್ಟಾಗೆ, ಅದನ್ನು ಓದ್ಕೊಂಡ್ರು ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಓದ್ಕೋಬಹುದು. ಇನ್ನ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಾಗೆ ನೀವು ಅಟ್ಲೀಸ್ಟ್ ಒಂದು 6 ಮಂತಿನ ಕರೆಂಟ್ ಅಫೇರ್ಸ್ ಅನ್ನ ಸಂಪೂರ್ಣವಾಗಿ ಕವರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಮ್ಯಾಗಝಿನ್ ಅನ್ನ ಓದ್ಕೋಬೇಕಾಗತ್ತೆ. ಅಷ್ಟೇ ಅಲ್ಲ, ಕೆಲವೊಂದಿಟ್ಟು ವೆಬ್ಸೈಟ್ಗಳು ಸಿಗ್ತವೆ, ಹಾಗೆ ಯೂಟ್ಯೂಬ್ ಚಾನಲ್ಗಳು ಸಿಗ್ತವೆ. ಸೊ ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಕವರ್ ಮಾಡ್ಕೋಬಹುದು. ಇನ್ನ GK ಟುಡೇಗೆ ಹೋಗ್ಬಿಟ್ಟು ಒಂದು 4 ಮಂತಿನ ಸಂಪೂರ್ಣವಾದಂತ MCQ ಸಾಲ್ವ್ ಮಾಡ್ತಾ ಬನ್ನಿ, ಅಷ್ಟು ಸಾಕಾಗತ್ತೆ. ಇನ್ನ ಯಾವ್ದಾದ್ರು ಮ್ಯಾಗಝಿನ್ ಅನ್ನ ಓದ್ಕೋಬೇಕಾಗತ್ತೆ. ಸ್ಪರ್ಧಾ ಅರಿವು ಇರ್ಬೋದು, ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ಚಾಣಕ್ಯ, ಯಾವ್ದು ಬೇಕಾದ್ರೂ ಓದ್ಕೊಳ್ಳಿ. ಬಟ್ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು 6 ಮಂತಿನ ಕರೆಂಟ್ ಅಫೇರ್ಸ್ ಒಳಗೊಂಡಿರ್ಬೇಕು. ಇನ್ನ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. ಹಾಗೆ ಬಜೆಟ್ ಬಗ್ಗೆ ತಿಳ್ತಾ ಹೋಗ್ಬೇಕು. ಕರ್ನಾಟಕದ ಒಂದು ಎಲ್ಲ ಆಯವ್ಯಯದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀವು ಸ್ವಲ್ಪ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಕರ್ನಾಟಕ ಆರ್ಥಿಕ ವ್ಯವಸ್ಥೆ ಅಂತಾನೆ ಕೊಟ್ಬಿಟ್ಟಿದ್ದಾರೆ. ಸೊ ಅದ್ರ ಮೇಲೆ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ನೋಡ್ಕೋಬೇಕಾಗುತ್ತೆ. ಇನ್ನ ಕರ್ನಾಟಕದ ಎನ್ವಿರಾನ್ಮೆಂಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗ್ಬೇಕು. ಕರ್ನಾಟಕದ ಸದ್ಯದ ಯಾವ ತರ ಇದೆ ಅದೆಲ್ಲದನ್ನು ಕೂಡ ಸ್ವಲ್ಪ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇದಿಷ್ಟು ಪೇಪರ್ 1ಗೆ ಸಂಬಂಧಪಟ್ಟಾಗೆ. ಇನ್ನ ಪೇಪರ್ 2ಗೆ ಸಂಬಂಧಪಟ್ಟಾಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಿರುವ ಹಾಗೆ ನೋಡೋದಾದ್ರೆ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ನಿಮ್ಗೆ ಕ್ವಶನ್ ಪೇಪರ್ ಕೂಡ ಸಿಗ್ತವೆ. ಗ್ರೂಪ್ ಸಿಗೆ ಸಂಬಂಧಪಟ್ಟಾಗೆ ಕ್ವಶನ್ ಪೇಪರ್ ಇರುತ್ತಲ್ಲ, ಸೊ ಅದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ನಾಲೆಜ್ ಅನ್ನ ಒಳಗೊಂಡಿರುವಂತ ಪೇಪರ್ ಇರುತ್ತೆ. ಸೊ ಆ ಕ್ವಶನ್ ಪೇಪರ್ ಅನ್ನ ನೀವು ರೆಫರ್ ಮಾಡಿದ್ರೆ ನಿಮ್ಗೊಂದು ಸ್ವಲ್ಪ ಐಡಿಯಾ ಸಿಗ್ತಾ ಹೋಗುತ್ತೆ ಯಾವ ತರ ಕ್ವಶನ್ಸ್ಗಳು ಬರುತ್ತೆ ಅಂತ ಹೇಳಿ. ಇನ್ನ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಕನ್ನಡದಲ್ಲಿ ವ್ಯಾಕರಣದ ಮೇಲೆ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಇನ್ನ ಸಾಹಿತ್ಯದ ಬೇಸ್ ಮೇಲೆ ಕೂಡ ಕ್ವಶನ್ಸ್ ಬರ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಕನ್ನಡದ ಸಂಪೂರ್ಣವಾದಂತ ವ್ಯಾಕರಣವನ್ನ ನೀವು ಓದ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಾಗೆ ಸಂಪೂರ್ಣವಾಗಿ ಓದೋದಾದ್ರೆ ಕನ್ನಡ ವ್ಯಾಕರಣ ದರ್ಪಣ ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ ಅವರೇ ಬಿಟ್ಟಿರುವಂತದ್ದು. ಸೊ ಇದನ್ನ ನೀವು ಓದ್ಕೊಂಡ್ರೆ ಸಂಪೂರ್ಣವಾಗಿ ಕವರ್ ಆಗುತ್ತೆ. ಹಾಗೆ ಬೇಸಿಕ್ ಆಗಿರುವಂತ ಗ್ರಾಮರ್ ನಿಮಗೆ ಹೈಸ್ಕೂಲು, ಪ್ರೈಮರಿ ಬುಕ್ಗಳಲ್ಲೂ ಕೂಡ ಕನ್ನಡ ಬುಕ್ಗಳಲ್ಲಿ ಗ್ರಾಮರ್ ಕವರ್ ಆಗ್ತಾ ಇರತ್ತೆ. ಸೊ ನೋಡ್ಕೋಬಹುದು. ಇನ್ನ ರತ್ನಕೋಶ, ಇದರಲ್ಲೂ ಕೂಡ ಅಷ್ಟೇ ನಿಮ್ಗೆ ಸಾಹಿತ್ಯದ ಮೇಲೆ ಸಂಪೂರ್ಣವಾದಂತ ಎಲ್ಲ ಇನ್ಫಾರ್ಮೇಶನ್ಸ್ ಕೂಡ ಕವರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕನ್ನಡದ್ದು ಕೂಡ ಇವಿಷ್ಟನ್ನ ನೀವು ಓದ್ಕೊಂಡ್ರೆ ಸಾಕಾಗತ್ತೆ. ಇನ್ನ ಓಲ್ಡ್ ಕ್ವಶನ್ ಪೇಪರ್ ಅನ್ನ ಬಿಡಿಸಿದ್ರು ಸಾಕಾಗತ್ತೆ. ಇನ್ನ ಇಂಗ್ಲಿಷ್ಗೆ ಸಂಬಂಧಪಟ್ಟಾಗೆ ಇಂಗ್ಲಿಷ್ಗೆ ಬಂದ್ರೆ ರನ್ ಅಂಡ್ ಮಾರ್ಟಿನ್ ಈ ಬುಕ್ ತುಂಬಾ ಬೆಟರ್. ಸೊ ಈ ಬುಕ್ ಅನ್ನ ಓದ್ಕೊಂಡ್ಬಿಟ್ಟು ಓಲ್ಡ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿದ್ರಿ ಅಂದ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಇನ್ನ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಅದಕ್ಕೆ ಹರಿಯಂತ ಪಬ್ಲಿಕೇಶನ್ ಎಂದು ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಿರುವಂತ ಬೆಸ್ಟ್ ಬುಕ್ ಇದೆ. ಸೊ ನೋಡ್ಕೋಬಹುದು. ಹಾಗೇನೆ ಓಲ್ಡ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿದ್ರೆ ಸಾಕಾಗುತ್ತೆ. ನೀವಿಲ್ಲಿ ಪೇಪರ್ 2 ಅಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ, ಆಲ್ಮೋಸ್ಟ್ ಎಲ್ಲರೂ ಸ್ಕೋರ್ ಮಾಡ್ತಾರೆ ಪೇಪರ್ 2 ಅಲ್ಲಿ. ಹಾಗೇನೆ ನೀವು ಪೇಪರ್ 1 ಅಲ್ಲೂ ಕೂಡ ಒಳ್ಳೆ ಸ್ಕೋರ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ದು ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ. ಹಾಗೆ ಪೇಪರ್ 1 ಮತ್ತೆ ಪೇಪರ್ 2 ಎರಡಕ್ಕೂ ಕೂಡ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಒಳ್ಳೆ ಸ್ಕೋರ್ ಮಾಡುವಂತ ಒಂದು ಟೆಕ್ನಿಕ್ ಅನ್ನ ಹುಡ್ಕೋಬೇಕಾಗುತ್ತೆ. ಇದಿಷ್ಟು ಮಾಹಿತಿ ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಂತ ಒಂದು ಬುಕ್ ಲಿಸ್ಟ್. ಓಕೆನಾ? ಆಲ್ ದ ಬೆಸ್ಟ್. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.